ನಮಸ್ಕಾರ ಗೆಳೆಯರೇ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಹೊಂದಿದೆ ಸ್ನೇಹಿತರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಇದೆ ನೋಡಿ ಸ್ನೇಹಿತರೆ. 16ನೇ ಕಂತಿನ ಹಣದ ಬಗ್ಗೆ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಆಗಿದ್ರೆ ನೋಡಿ, 16ನೇ ಕಂತಿನ ಹಣ ಬಿಡುಗಡೆ ತುಂಬ ಜಿಲ್ಲೆಗಳಲ್ಲಿ ಆಗಲೇ ಇಲ್ಲ ಸ್ನೇಹಿತರೆ. ನೋಡಿ, ನಿನ್ನೆ ಮೊನ್ನೆ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಯಿತು. ಬಾಕಿ ಉಳಿದವರಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಏನಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ, ರಾಜ್ಯದ ಎಲ್ಲ ಮಹಿಳೆಯರಿಗೂ ಒಂದೇ ಸರ್ತಿ ಯಾಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಯಾಕೆಂತಂದರೆ ನಿನ್ನೆ ಶನಿವಾರ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿದೆ, ಶುಕ್ರವಾರ ಒಂದು ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿದೆ. ಆದರೆ ನಾಳೆ ಸೋಮವಾರ ಯಾರಿಗೆಲ್ಲ ಹಣ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಆಗಿದ್ರೆ 16ನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬರಬೇಕಾಗಿತ್ತು. ಈಗ 17ನೇ ಕಂತಿನ ಹಣ ಈಗ ಜನವರಿಲಿ ಬಿಡುಗಡೆ ಆಗಬೇಕಾಗಿತ್ತು. ಒಟ್ಟಿಗೆ ಎರಡು ಕಂತುಗಳದ್ದು ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ, ಇಲ್ಲ ಒಂದು ಕಂತು ಮಾತ್ರ ಬಿಡುಗಡೆ ಮಾಡ್ತಾರಾ ಅಂತಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಮತ್ತು 14ನೇ ಕಂತು 15ನೇ ಕಂತು ಬರದೇ ಇರೋರು ಕೂಡ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋಂಗೆ ನಾನು ಮೊದಲು ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, 13ನೇ ಕಂತು 14ನೇ ಕಂತು 15ನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವರು ಒಂದು ಸತಿ ನೀವು KYC ಚೆಕ್ ಮಾಡಿಸ್ಕೋಬೇಕು. ಯಾಕಂತಂದರೆ KYC ಆಗಿಲ್ಲ ಅಂತಂದರೆ ಹಣ ಬಿಡುಗಡೆ ಆಗಲ್ಲ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಬಂದಿದ್ದಾವೆ ಸ್ನೇಹಿತರೆ. ಹೌದು ನೋಡಿ, ಈಗ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಈ ತಿಂಗಳು 16ನೇ ಕಂತಿನ ಹಣ ಬಿಡುಗಡೆಗೆ ತುಂಬಾ ಡಿಲೇ ಆಗಿದೆ. ಆದಷ್ಟು ಬೇಗ ಎಲ್ಲ ರಾಜ್ಯದ 126 ಕೋಟಿ ಚೇಂಜ್ ಮಹಿಳೆಯರೇನಿದ್ದಾರೆ ಅವ್ರ ಎಲ್ಲರ ಖಾತೆಗೂ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು, ನೀವು 13ನೇ ಕಂತು 14ನೇ ಕಂತು 15ನೇ ಕಂತು ಬರದೇ ಇದ್ದವರು KYC ಮಾಡಿಸ್ಕೊಳ್ಳಿ. ಮತ್ತು ಈಗ 16ನೇ ಕಂತು ನಿಮಗೆ ಇನ್ನೂ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ, ನೀವು ನಾಳೆ ಅಂದರೆ ಸೋಮವಾರ 10:30ಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಆಗಿದ್ದರೆ ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗುತ್ತೆ ಮತ್ತು ಎಲ್ಲರಿಗೂ ನಾಳೆ ಒಂದೇ ದಿವಸದಲ್ಲಿ ಬಿಡುಗಡೆ ಆಗುತ್ತಾ, ಇಲ್ಲ ಹಂತವಾಗಿ ಬಿಡುಗಡೆ ಆಗುತ್ತಾ ಅಂತಂದ್ಬಿಟ್ಟು ಮಾಹಿತಿ ನೋಡೋದಾದರೆ ನೋಡಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಸಿಕ್ಕಿರೋದು ನಮಗೆ ನಾಳೆ ಅಂದರೆ ಸೋಮವಾರ ನಾವು ಎಲ್ಲರ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಸಿಗ್ತಾ ಇದ್ದಾವೆ ಸ್ನೇಹಿತರೆ. ಹೌದು ನೋಡಿ, ಈಗ ಅದ್ರ ಜೊತೆಗೆ ಬಾಕಿ ಇರುವ 14ನೇ ಕಂತು 15ನೇ ಕಂತಿನ ಹಣ ಕೂಡ ನಾವು ಇದ್ರ ಜೊತೆಗೆ ಒಟ್ಟಾಗಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ 16ನೇ ಕಂತಿನ ಹಣ ನಾಳೆ ಸೋಮವಾರ ಎಲ್ಲರಿಗೂ ಶುಭ ಸುದ್ದಿ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ಹೌದು ನೋಡಿ, ಯಾರಿಗೆಲ್ಲ ನಿಮಗೆ 14ನೇ ಕಂತು 15ನೇ ಕಂತು ಬಂದಿಲ್ಲ ಅವ್ರಿಗೆ ಒಟ್ಟಾಗಿ 6,000 ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಆದರೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು KYC ಮಾಡಿಸ್ಕೊಬೇಕು, ಇಲ್ಲಾಂದರೆ ಈ ತಿಂಗಳು ಕೂಡ ನಿಮಗೆ ಹಣ ಬರೋದು ಡೌಟ್ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ನಾಳೆ ಸೋಮವಾರ ಎಲ್ಲರ ಖಾತೆಗೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ 27 ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಬೇಕು ಈಗ ನಿಮ್ಮ ಜಿಲ್ಲೆ ಯಾವುದು ಅಂತಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಈಗ ನಾಳೆ 10:00ವರೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ. ನೋಡಿ, ಇವತ್ತಿನ 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.